ಸಮಾಧಿಪಾದದ ಸಾರಾಂಶವು ಹೀಗಿದೆ. ಮೊದಲನೆಯ ಸೂತ್ರದಿಂದ 4ನೇ ಸೂತ್ರದವರೆಗೆ ಯೋಗ ಅಂದರೆ ಏನು, ಅದರಿಂದ ಆಗುವ ಪರಿಣಾಮ ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ವಿವರಿಸಲಾಗಿದೆ. ಯೋಗ ಚಿತ್ತವೃತ್ತಿ ನಿರೋಧ. 5ನೇ ಸೂತ್ರದಿಂದ 11ನೇ ಸೂತ್ರದವರೆಗೂ ಚಿತ್ತವೃತ್ತಿಗಳು ಯಾವುವು, ಅವು ಎಷ್ಟಿವೆ ಮತ್ತು ಅವುಗಳ ಸ್ವರೂಪದ ಬಗ್ಗೆ ವಿವರಣೆ ಇದೆ. ಅಂದರೆ ಚಿತ್ತವೃತ್ತಿಗಳು 5 ವಿಧವಾಗಿದೆ. ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾಸ್ಮೃತಿ. ಇವುಗಳ ವಿವರಣೆಯ ಬಗ್ಗೆ ಹೇಳಲಾಗಿದೆ. 12ನೇ ಸೂತ್ರದಿಂದ 16ನೇ ಸೂತ್ರದವರೆಗೂ ಚಿತ್ತವೃತ್ತಿಗಳನ್ನು ಯಾವ ರೀತಿ ನಿರೋಧ ಮಾಡಬಹುದು ಎಂಬುದರ ಬಗ್ಗೆ ವಿವರಣೆ ಇದೆ. ಅಂದರೆ ಅಭ್ಯಾಸ ಹಾಗೂ ವೈರಾಗ್ಯ ಇವೆರಡುಗಳ ಮೂಲಕ ಚಿತ್ತವೃತ್ತಿಗಳನ್ನು ನಿರೋಧ ಮಾಡಬಹುದು ಎಂದು ಹೇಳಲಾಗಿದೆ. ಅಭ್ಯಾಸ ಎಂದರೆ ಅಷ್ಟಾಂಗ ಯೋಗದ ಅಭ್ಯಾಸ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನು ನಿತ್ಯ ಅನುಷ್ಠಾನಕ್ಕೆ ಅಭ್ಯಾಸವೆಂದು ಹೇಳಲಾಗಿದೆ. ವೈರಾಗ್ಯ ಎಂದರೆ ಲೌಕಿಕದ ಬಗ್ಗೆ ನಿರಾಸಕ್ತಿ, ಆಧ್ಯಾತ್ಮಿಕತೆ ಬಗ್ಗೆ ಆಸಕ್ತಿ ಹೊಂದುವುದು, ಇದು ವೈರಾಗ್ಯ. ಇವುಗಳ ಮೂಲಕ ನಾವು ಚಿತ್ತವೃತ್ತಿಗಳನ್ನು ನಿರೋಧ ಮಾಡಬಹುದು ಎಂದು ವಿವರಿಸಲಾಗಿದೆ. 17ನೇ ಸೂತ್ರದಿಂದ ಸಂಪ್ರಜ್ಞಾತ ಸಮಾಧಿ ಹಾಗೂ ಅಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಹೇಳಲಾಗಿದೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ವಿಚಾರ, ವಿತರ್ಕ, ಆನಂದ, ಅಸ್ಮಿತದಿಂದ ಕೂಡಿದಂತಹ ಸಂಪ್ರಜ್ಞಾತ ಸಮಾಧಿ. ನಿರ್ವಿತರ್ಕ, ನಿರ್ವಿಚಾರ, ನಿರಾನಂದ, ನಿರಾಸ್ಮಿತ ಅಸಂಪ್ರಜ್ಞಾತ ಸಮಾಧಿ. ಅದರಲ್ಲೂ ಸಬೀಜ ಸಮಾಧಿ ಹಾಗೂ ನಿರ್ಬೀಜ ಸಮಾಧಿ ಎಂಬ 2 ವಿಧವಿದೆ. ಇವುಗಳ ಪ್ರತಿಯೊಂದು ಹಂತಗಳ ಬಗ್ಗೆ ವಿವರಣೆಯನ್ನು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಭವಪ್ರತ್ಯಯಗಳು ಅಂದರೆ ಪೂರ್ವಜನ್ಮದ ಸುಕೃತ ಫಲ ಇರುವಂಥವರಿಗೆ ಗುರಿಯನ್ನು ಬೇಗ ಮುಟ್ಟಬಹುದು, ಅವರು ವಿಶಿಷ್ಟ ದೇಹಿಗಳಾಗಿರುತ್ತಾರೆ ಎಂಬುದಾಗಿ ಪತಂಜಲಿಯವರು ತಮ್ಮ ಸೂತ್ರದಲ್ಲಿ ತಿಳಿಸಿರುತ್ತಾರೆ. ಯಾರು ಭವಪ್ರತ್ಯಯಗಳು ಅಲ್ಲವೋ ಅಂತಹ ಯೋಗ ಸಾಧಕರಿಗೆ ಶ್ರದ್ಧಾ, ವೀರ್ಯ, ಸ್ಮೃತಿ, ಸಮಾಧಿ ಇವುಗಳ ಅಗತ್ಯವು ಗುರಿ ಮುಟ್ಟಲು ಅವಶ್ಯಕವಾಗಿದೆ ಎಂದು ತಿಳಿಸಿರುತ್ತಾರೆ. ಈ ಅಭ್ಯಾಸಿಗಳನ್ನು 3 ವಿಧವಾಗಿ ವಿಂಗಡಿಸಿರುತ್ತಾರೆ. ಮೃದು, ಮಧ್ಯಮ ಹಾಗೂ ತೀವ್ರ ಸಂವೇಗಿಗಳು ಎಂದು ಹೇಳಿರುತ್ತಾರೆ. ಇದರಲ್ಲೂ ಪ್ರತಿಯೊಂದರಲ್ಲೂ ಮೃದು, ಮಧ್ಯಮ, ತೀವ್ರ. ಮೃದುವಿನಲ್ಲಿ ಮೃದು, ಮಧ್ಯಮ, ತೀವ್ರ. ಮಧ್ಯಮದಲ್ಲಿ ಮೃದು, ಮಧ್ಯಮ, ತೀವ್ರ. ತೀವ್ರದಲ್ಲೂ ಮೃದು, ಮಧ್ಯಮ, ತೀವ್ರ. ಈ ರೀತಿ ಒಟ್ಟು 9 ವಿಧವಾದ ವೇಗಗಳಿಂದ ಕೂಡಿದಂತಹ ಅಭ್ಯಾಸಿಗಳು ಇರುತ್ತಾರೆ. ಅದರಲ್ಲಿ ತೀವ್ರ ಸಂವೇಗಿಗಳಿಗೆ ಗುರಿಯು ಹತ್ತಿರದಲ್ಲೇ ಇರುತ್ತದೆ ಎಂದು ಹೊರ ಸೂತ್ರದಲ್ಲಿ ಹೇಳಿರ್ತಾರೆ. ತೀವ್ರ ವೇಗ ಸನ್ನಹ ಎಂದು ತಮ್ಮ ಸೂತ್ರದಲ್ಲಿ ವಿವರಿಸಿರುತ್ತಾರೆ. ಇನ್ನು ಭಕ್ತಿಯೋಗದ ಬಗ್ಗೆ ಪತಂಜಲಿಯವರು ಹೇಳಿರುತ್ತಾರೆ. ಈಶ್ವರ ಪ್ರಣಿಧಾನಾತ್ವ ಅಂದರೆ ಈಶ್ವರನಲ್ಲಿ ಸಂಪೂರ್ಣ ಸಮರ್ಪಣೆ ಮಾಡಿದರೆ ಗುರಿ ಮುಟ್ಟಬಹುದು ಎಂದು ತಿಳಿಸಿರುತ್ತಾರೆ. ಇದರಲ್ಲಿ ಈಶ್ವರ ಎಂದರೆ ಯಾರು? ಈಶ್ವರನೆಂದರೆ ಕ್ಲೇಶ, ಕರ್ಮ ಹಾಗೂ ಅದರಿಂದ ಆಗುವ ಪರಿಣಾಮಗಳ ಅಂಟು ಇಲ್ಲದವರಿಗೆ ಈಶ್ವರ ಎಂದು ಹೇಳುತ್ತಾರೆ. ಈಶ್ವರನು ಸರ್ವಜ್ಞನು, ಎಲ್ಲದರ ಸೃಷ್ಟಿಕರ್ತನು ಆಗಿರುತ್ತಾನೆ. ಅವನೇ ಶಿವ, ಅವನೇ ಆದಿಗುರು. ಆದಿಗುರು ಈ ಶಿವನು ಕಾಲಾತೀತನಾಗಿರುತ್ತಾನೆ, ಸರ್ವಜ್ಞನಾಗಿರುತ್ತಾನೆ. ಅವನಲ್ಲಿ ಎಲ್ಲ ಸೃಷ್ಟಿಯ ಬೀಜಗಳು ಅವನಲ್ಲಿ ಅಡಕವಾಗಿರುತ್ತದೆ. ಅವನು ಒಳಗೂ ಹೊರಗೂ ಎಲ್ಲ ಕಡೆಯೂ ಇರುತ್ತಾನೆ. ಶಿವ ಆದಿಗುರು ಆಗಿದ್ದು ಶಿಷ್ಯರ ಹೃದಯದ ಮೂಲಕ ಇನ್ನೂ ಪ್ರತಿಯೊಂದು ಹೃದಯದಲ್ಲೂ ತಲುಪುತ್ತಲೇ ಬಂದಿರುತ್ತಾನೆ. ಆದ್ದರಿಂದ ಅವನು ಕಾಲಾತೀತನಾಗಿರುತ್ತಾನೆ. ಆದಿಗುರು ಶಿವನೇ ಈಶ್ವರನಾಗಿದ್ದಾನೆ. ತಸ್ಯ ವಾಚಕಃ ಪ್ರಣವಃ. ಈಶ್ವರನ ಹೆಸರು ಓಂಕಾರವಾಗಿದೆ. ಪ್ರಣವ ಎಂದರೆ ಓಂಕಾರ.
ಇದು ಋಷಿಮುನಿಗಳು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅವರ ಹೃದಯಕ್ಕೆ, ಅವರ ಕಿವಿಗಳಿಗೆ ಅನುಭವವಾದಂತಹ ಶಬ್ದ. ಸೃಷ್ಟಿಯು ಈ ಓಂಕಾರದ ಪ್ರಕಂಪನದಿಂದಲೇ ಉಂಟಾಗಿದೆ. ಇದರ ಜಪವನ್ನು ಭಾವನಾತ್ಮಕವಾಗಿ ನಿರಂತರವಾಗಿ ಮಾಡಿದರೆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ಪತಂಜಲಿ ಮಹರ್ಷಿಯವರು ಹೇಳಿರುತ್ತಾರೆ. ಅಲ್ಲದೆ ಜೀವಾತ್ಮನು ಕ್ಲೇಶ, ಕರ್ಮ, ವಿಪಾಕ ಹಾಗೂ ಅಹಂಕಾರದಿಂದ ಕೂಡಿರುವುದರಿಂದ ಅವನಿಗೆ ಗುರಿ ಮುಟ್ಟಬೇಕಾದರೆ 9 ವಿಧವಾದ ಅಡಚಣೆಗಳು ಬರುತ್ತದೆ. ಅವು ಯಾವುವೆಂದರೆ ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ ಆದಿ 9 ಅಡಚಣೆಗಳು ಬರುತ್ತದೆ. ಅಷ್ಟೇ ಅಲ್ಲದೆ ಚಿತ್ತ ವಿಕ್ಷೇಪಗಳು ಅದರ ಜೊತೆ ಹುಟ್ಟಿಕೊಳ್ಳುತ್ತದೆ. ದುಃಖ, ದೌರ್ಬಲ್ಯಸ್ಯ ಅಂಗಮೇಜಯತ್ವ ಆದಿ 4 ಚಿತ್ತ ವಿಕ್ಷೇಪಗಳು ಕೂಡ ಅವನ ಗುರಿ ಮುಟ್ಟುವಂತಹ ಸಂದರ್ಭದಲ್ಲಿ ಅಡೆತಡೆಯಾಗಿ ಬರುತ್ತದೆ. ಅವುಗಳಿಗೆ 13 ರೀತಿಯ ಅಂತರಾಯಗಳು ಎಂದು ಮಹರ್ಷಿ ಪತಂಜಲಿಯವರು ತಿಳಿಸಿರುತ್ತಾರೆ. ಇವುಗಳನ್ನೆಲ್ಲ ಹಿಮ್ಮೆಟ್ಟಿ ಅವನು ಮುಂದೆ ಸಾಗಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಜೀವಾತ್ಮನಿಗೆ ಅವನ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಅವನು ಮಾಡುವ ಕಾರ್ಯಕ್ಷೇತ್ರದಲ್ಲಿ ಅನೇಕ ವಿಧವಾದಂತಹ ವ್ಯಕ್ತಿಗಳ ಸಂಪರ್ಕ ಬರುತ್ತದೆ. ಯೋಗಾಭ್ಯಾಸಿಯು ಸ್ಥಿತಪ್ರಜ್ಞನಾಗಿರಬೇಕಾಗುತ್ತದೆ. ಸ್ಥಿತಪ್ರಜ್ಞನಾಗಬೇಕಾದರೆ ಅವನ ಮನಸ್ಸು ಸಂತೋಷದಿಂದ, ಆನಂದದಿಂದ ಕೂಡಿರಬೇಕಾಗುತ್ತದೆ. ಅಂದರೆ ಚಿತ್ತಪ್ರಸಾದವು ಅವನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಈ ಅನೇಕ ವ್ಯಕ್ತಿಯ ಸಂಪರ್ಕ ಬಂದಾಗ ಅವನು ಯಾವ ರೀತಿ ಅವರ ಜೊತೆ ಸ್ಪಂದಿಸಬೇಕೆಂದು ಪತಂಜಲಿ ಮಹರ್ಷಿಯವರು ತಿಳಿಸಿರುತ್ತಾರೆ. ಉದಾಹರಣೆಗೆ ಸುಖಿಗಳು, ದುಃಖಿಗಳು, ಪುಣ್ಯಾತ್ಮರು, ಪಾಪಾತ್ಮರು, ಈ ರೀತಿ ಅನೇಕ ವಿಧವಾದಂತಹ ವ್ಯಕ್ತಿಗಳಿರುತ್ತಾರೆ. ಸುಖಿಗಳ ಜೊತೆ ಸ್ನೇಹದಿಂದ ಇರಬೇಕು. ದುಃಖಿಗಳ ಜೊತೆ ಕರುಣೆ ತೋರಿ ಅವರಿಗೆ ಆಗುವಂತಹ ಸಹಾಯವನ್ನು ಮಾಡಬೇಕಾಗುತ್ತದೆ. ಪುಣ್ಯಾತ್ಮರ ಜೊತೆಯಲ್ಲಿ ಅಮೋದ ಪ್ರಮೋದವಾಗಿರಬೇಕಾಗುತ್ತದೆ. ಯಾವ ರೀತಿಯಾದಂತಹ ದ್ವೇಷವನ್ನು ಅವರ ಮೇಲೆ ಸಾಧಿಸಿದೆ ಅವರ ಜೊತೆ ಸಂತೋಷದಿಂದ ಇರಬೇಕು. ಪಾಪಿಗಳ ಜೊತೆ ಅಂದರೆ ದುಷ್ಟರ ಜೊತೆ ಅವರನ್ನು ಆದಷ್ಟು ಉಪೇಕ್ಷೆ ಮಾಡಿ ಅವನ ಚಿತ್ತ ಪ್ರಸಾದವನ್ನು ಕಾಪಾಡಿಕೊಳ್ಳಬೇಕೆಂದು ಮಹರ್ಷಿ ಪತಂಜಲಿಯವರು ತಿಳಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಮನಸ್ಸನ್ನು ಸ್ಥಿಮಿತಗೊಳಿಸಬೇಕಾದರೆ ಉಸಿರಾಟದ ಮೂಲಕ ಕೂಡ ಯೋಗಾಭ್ಯಾಸಿಯು ಚಿತ್ತಪ್ರಸಾದವನ್ನು ಕಾಪಾಡಿಕೊಳ್ಳಬಹುದು. ಹಾಗೂ ಇಂದ್ರಿಯಗಳ ನಿಗ್ರಹ ಮಾಡುವುದರಿಂದ ಆ ಇಂದ್ರಿಯಗಳ ವಿಷಯಗಳ ಜೊತೆ ನಿರಾಸಕ್ತಿಯನ್ನು ಹೊಂದಬೇಕಾಗುತ್ತದೆ. ಅಲ್ಲದೆ ಸ್ವಪ್ನ, ನಿದ್ರಾ, ಜಾಗೃತ ಅವಸ್ಥೆಯಲ್ಲೂ ಕೂಡ ಚಿತ್ತಪ್ರಸಾದವನ್ನು ಯೋಗಾಭ್ಯಾಸಿಯು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇದರಿಂದ ಅವನ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಸನಾತನ ಧರ್ಮ ಒಂದೇ ಆಗಿದ್ದರೂ ಕೂಡ ಅನೇಕ ವಿಧವಾದಂತಹ ಧರ್ಮಗಳು ಹುಟ್ಟಿಕೊಂಡಿರುತ್ತದೆ. ಅಂದರೆ ಆ ವ್ಯಕ್ತಿಗಳ ಅಭಿರುಚಿಗೆ ತಕ್ಕಂಗೆ ವಿಧ ವಿಧವಾದ ಧರ್ಮಗಳಿದ್ದರೂ ಗುರಿ ಮಾತ್ರ ಒಂದೇ ಆಗಿರುತ್ತದೆ. ಯೋಗಾಭ್ಯಾಸಿಯು ತನ್ನ ಅಭಿರುಚಿಗೆ ತಕ್ಕಂತೆ ಯೋಗ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಅಂದರೆ ಅವನ ಚಿತ್ತಪ್ರಸಾದ, ಅವನ ಸ್ಥಿತಪ್ರಜ್ಞತೆಗೋಸ್ಕರ ಅವನ ಅಭಿರುಚಿಗೆ ತಕ್ಕಂತಾದಂತಹ ಮಾರ್ಗಗಳನ್ನು ಕೂಡ ಅವನು ಅನುಸರಿಸಿ ಗುರಿಯನ್ನು ಮುಟ್ಟಬಹುದಾಗಿದೆ ಎಂದು ಪತಂಜಲಿ ಮಹರ್ಷಿಯವರು ತಿಳಿಸಿರುತ್ತಾರೆ. ಚಿತ್ತವೃತ್ತಿಗಳು ಎಲ್ಲವೂ ಕ್ಷೀಣವಾದಾಗ ಪಾರದರ್ಶಕ ಮಣಿಯಂತೆ ಬೆಳಗುವ ಪ್ರಜ್ಞೆಯ ಗೋಚರವಾಗುತ್ತದೆ. ಇದು ಅಂತರಂಗದಲ್ಲಿ ಶಬ್ದ, ಜ್ಞಾನ, ಅರ್ಥ ಇವುಗಳಿಂದ ಸಂಕೀರ್ಣಗೊಂಡು ತರ್ಕಯುಕ್ತವಾಗಿರುತ್ತದೆ. ಧ್ಯಾನಸ್ಥ ಯೋಗಿಯು ಇವುಗಳನ್ನು ಕೂಡ ಪರಿಹಾರ ಮಾಡಿಕೊಂಡಾಗ ಸ್ಮೃತಿಯು ಪರಿಶುದ್ಧವಾಗುತ್ತದೆ. ಆ ನಂತರ ಅವನು ನಿರ್ವಿತರ್ಕ ಸಮಾಧಿಯಲ್ಲಿ ಸ್ಥಿತನಾಗುತ್ತಾನೆ. ಈ ಸಂದರ್ಭದಲ್ಲಿ ಅದು ಸಬೀಜ ಸಮಾಧಿಯಾಗಿರುತ್ತದೆ. ಅಂದರೆ ಬೀಜ ರೂಪದಲ್ಲಿ ಸೂಕ್ಷ್ಮ ವಿಷಯಗಳು, ಲಕ್ಷಣಗಳು ಹಾಗೂ ಸ್ವಭಾವಗಳು ಇವುಗಳಿಂದ ಕೂಡಿರುತ್ತದೆ.
ಇದನ್ನು ಕೂಡ ಧ್ಯಾನಸ್ಥ ಯೋಗಿಯು ಅವನ ಧ್ಯಾನದ ನೈಪುಣ್ಯತೆಯಿಂದ ಪರಿಹಾರ ಮಾಡಿಕೊಂಡಾಗ ಅವನಲ್ಲಿ ಆತ್ಮತತ್ವದ ಅನುಭವವಾಗುತ್ತದೆ. ಈ ಆತ್ಮತತ್ವವು ವೇದ ಆಗಮಗ ಶ್ರುತಿಗಳಿಂದ ಉಂಟಾದ ಅನುಭವಗಳಿಗಿಂತಲೂ ವಿಶೇಷತರವಾಗಿರುತ್ತದೆ. ಅದರಲ್ಲಿ ಒಳಗೂ ಹಾಗೂ ಹೊರಗೂ ಬೆಳಕನ್ನು ತುಂಬಿ ಒಂದು ರೀತಿಯ ಸಂಸ್ಕಾರವು ಹುಟ್ಟುತ್ತದೆ. ಈ ಸಂಸ್ಕಾರದಿಂದ ಇನ್ನಿತರ ಸಂಸ್ಕಾರಗಳಾದಂತಹ ಪಂಚಕ್ಲೇಶಗಳು, ಅಹಂಕಾರಾದಿಗಳು ಕೂಡ ಪ್ರತಿಬಂಧಿತವಾಗುತ್ತದೆ. ಆಗ ಎಲ್ಲವೂ ನಿರೋಧವಾದಾಗ ನಿರ್ಬೀಜ ಸಮಾಧಿಯು ಏರ್ಪಾಡಾಗುತ್ತದೆ. ಯೋಗಾಭ್ಯಾಸಿಯು ಈ ಸ್ಥಿತಿಯನ್ನು ತಲುಪಬೇಕಾದರೆ ಪ್ರತಿನಿತ್ಯವೂ ನಿರಂತರವಾಗಿ ಅವನು ಧ್ಯಾನ, ಧಾರಣ, ಸಮಾಧಿ ಇವುಗಳ ಅಭ್ಯಾಸವು ಅವಶ್ಯಕವಾಗಿರುತ್ತದೆ.